ನೋಡ್ರಿ. ನಾವು ಬರೀ ನಾನ್ ವೆಜ್ದೇ ತೋರ್ಸಕತ್ತೀವಿ, ವೆಜ್ದು ಯಾವ್ದು ತೋರ್ಸಲ್ಲ ಇವಂತ ನಮಗೂ ಅನ್ಸ್ಬಿಟ್ಟಿತ್ತು. ಎಲ್ಲ ಕುದ್ದೈತೆ ಅನ್ಕೊಂಡಿನಿ. ಪನ್ನೀರ್ ಹಾಕಿನಿ. ಚಪಾತಿ ರೊಟ್ಟಿ ನೀವು ಪೂರಿ ಯಾವ್ದ್ರಾಗ ಟ್ರೈ ಮಾಡ್ಬೋದು. ತಪ್ಪದೆ ನಿಮ್ಮ ಮನೆ ಟ್ರೈ ಮಾಡ್ರು, ಭಾರಿ ಟೇಸ್ಟ್ ಐತಿ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಒಟ್ಟು ಪಾರ್ ಹಲ್ಲಿ ಕಿಸಿತ್ತೈತ್ ನೋಡಿ ಎಲ್ಲಟ. ಅಲ್ಲ ವೆಲ್ಕಮ್ ಮಾಡಿದಿಲ್ಲ ನಾನು ನಿನಗೆ ತೋರ್ಸ್ಬೇಕಂತ ಇಷ್ಟ, ಅದಕ್ಕೆ ತೋರಿಸ್. ಸಾನು ತೋರಿಸ್ತೀನಿ. ಸಾನು ನೋಡ್ಬಂಗೆ ಅಮ್ಮ ಏನ್ ಇವತ್ತಿನ ಲಾಗು ಉಮ್ಮ ಉಮ್ಮ ಅಂತ. ಏನು ಉಮ್ಮ? ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ರೆಸಿಪಿ ಲಾಗ್. ಉಮ್ಮ ಅಂತ ಎಲ್ಲಿಗೆ? ಏನಿವತ್ತು ಪಾಲಕ್ ಪನ್ನೀರ್ ಜೊತೆಗೆ ಪೂರಿ. ಪಾಲಕ್ ಪನ್ನೀರ್ ಹೆಂಗ್ ಮಾಡ್ತಾಳಂತ ಮಮತಾ ಹೇಳ್ತಾಳ, ಬರ್ರಿ. ಸೊ ಒಂದ್ಸಲ ಮಾಡಿದ್ಲು, ಟೇಸ್ಟ್ ಬೇಸಿತ್ತು. ಪಾಲಕ್ ಪನ್ನೀರ್ ಒಂದ್ಸಲ ಟೇಸ್ಟ್ ಹೇಳ್ತಾಳಂತ ನೋಡ್ರಿ. ಭಾಳ ದಿನ ಆಯ್ತು ಪಾಲಕ್ ಪನ್ನೀರ್ ಮಾಡೇ ಇಲ್ಲ ನಾವು. ಭಾಳ ದಿನದ ನಂತರ ಮಾಡಕತ್ತೀವಿ. ಒಂದು 3-4 ದಿನ ಆಯ್ತು ಅನ್ಸುತ್ತೆ ನಾವು ಲಾಗ್ ಮಾಡ್ಲಾರ್ದ, ಮಾಡೋಕ್ಕಾಗಿರ್ಲಿಲ್ಲ. ಅದಕ್ಕೆ ಇವತ್ತು ಒಂದು ಹೆಂಗ ರೆಸಿಪಿನೂ ಹೇಳ್ದಂಗೆ ಆಗುತ್ತಾ ಲಾಗ್ ಆಗುತ್ತಾ ಅಂತ ಮಾಡೀವಿ. ಸುಮ್ಮನೆ ನೋಡ್ರಿ, ಸುಮ್ಮನೆ ಆಗುತ್ತೆ. ಏನು ಹುಚ್ಚನ್ಗಬೇಕೇನು ಮಾತಾಡಕ್ ನಿನಗೆ ಒಬ್ಬಾಕಿಗೆ ಆಗಲ್ಲ. ನೋಡ್ರು ನನ್ನ ಒಬ್ಬಕ್ಕೆ ಏನು ಮಾತಾಡ್ಬೇಕು ಹೇಳಿ, ಹಂಗ ನೀನು ಮಾತಾಡ್ಬೇಕಿಲ್ಲ. ಸೊ ಇವಾಗ ನೀನು ರೆಸಿಪಿ ಹೇಳಕೈತಲ್ಲ, ಅದ್ರ ಬಗ್ಗೆ ಮಾತಾಡು. ಅದಕ್ಕೆ ನಮ್ಮ ಮನ್ಯಾಗ ಏನು ಇವಾಗ ತರಕಾರಿ ಇಲ್ಲ. ತರಕಾರಿ ತೊಗೊಂಡು ಪನ್ನೀರ್ ತೊಗೊಂಡು ಬರಂ. ಹಾಂ ಬರ್ರಿ ಹೋಗ್ರಿ. ಸೊ ನೋಡ್ರಿ, ಪಾಲಕ್ ತಗೊಂಬಂದಿವಿ. ಪಾಲಕ್ ಸುಲಿಯಕತ್ತಾಳ. ಪಾಲಕ್ ಸುಲಿದ್ಮೇಲೆ ಮತ್ತೇನು ಉಳ್ಳಾಗಡ್ಡೆ ಅವು ಇವು ಹಾಕ್ಬೇಕಲ್ಲ, ಆಕೆಲ್ಲ ತೋರಿಸ್ತಾಳೆ ಬರ್ರಿ. ಈ ಪನ್ನೀರ್ ಮಾಡೋಕೆ 2 ಟಮಾಟ, 1 ಉಳ್ಳಾಗಡ್ಡಿ ತೊಗೊಂಡಿನಿ. ಒಬ್ಬೊಬ್ರು 2 ಎಷ್ಟು ಬೇಕು ಅಷ್ಟು ತೊಗೊತಾರೆ. ನಾನು ಇಲ್ಲಿ ಒಂದೇ ಉಳ್ಳಾಗಡ್ಡಿ ತೊಗೊಂಡಿನಿ, 2 ಟಮಾಟ ತೊಗೊಂಡಿನಿ. ಇವು ಒಗ್ಗರಣೆಗೆ ಹಾಕಿರುತ್ತೆ. ಇವು 2 ಹುರ್ಕೋಬೇಕು. ತೋರಿಸ್ತೀನಿ. ನೀರು ಸ್ವಲ್ಪ ಐಕೆ, ಅದು ನೀರು ಬಿಡುತ್ತಲ್ಲ ನೋಡ್ರಿ. ಇವಾಗ ಇಷ್ಟು ಮಾಡ್ಕೋಬೇಕಿದ್ನ ಈಗ ತಣ್ಣಗಾಗೈತಿ, ಆಮೇಲೆ ರುಬ್ಕೊಂಬ್ರಿ. ಇದೇ ಬಾಣ್ಲಿಗೆ ಈಗ ಅದನ್ನೆಲ್ಲ ಹುರ್ಕೊಂತೀನಿ. ಟೊಮಟೊ ಉಳ್ಳಾಗಡ್ಡಿ ಎಲ್ಲ ಹುರ್ಕೊಂಡು ತೋರಿಸ್ತೀನಿ ಬರ್ರಿ. ಸೌಂಡ್ ಕಾಬೇಡು. ಸ್ವಲ್ಪ ಎಣ್ಣೆ ಹಾಕ್ಬಿಡ್ರಿ. ಚಕ್ಕಿ ಲವಂಗ ನಾನು 4 ಲವಂಗ ಚಕ್ಕಿ ಇದ್ದೇನೆ. ಸ್ವಲ್ಪ ಜೀರಿಗೆ, ಮತ್ತೆ ಟೊಮೊಟೊ. ಗೋಡಂಬಿ ಹಾಕ್ಯಾರಿ. ಸೊ ನೋಡ್ರಿ, ಪನ್ನೀರ್ ಕಟ್ ಮಾಡ್ಕೊಂಡಾಳ. ಇವಾಗ ಎಣ್ಣೆ ಹಾಕಕತ್ತಾಳ. ಎಣ್ಣೆ ಹಾಕ್ಯಾಳ. ಎಣ್ಣೆ ಹಾಕೀನಿ. ಈಗ ಪನ್ನೀರು
ಕಟ್ ಮಾಡೈತಿ ಪನ್ನೀರ್ ಹಾಕೊಂಡ್ರಿ ನೋಡ್ರಿ. ನಾನು ಈ ಥರ ಕಟ್ ಮಾಡ್ಕೊಂಡೀನಿ. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕಟ್ ಮಾಡ್ತಾರೆ. ನಮ್ಗೆ ಇಷ್ಟೇ ಸಾಕು ಅಂತೇಳಿ ಇಷ್ಟು ಕಟ್ ಮಾಡೀನಿ. ಈಗ ಎಣ್ಣೆ ಹುರ್ಕೊಂಡು ಎಣ್ಣೆಗೆ ಹಾಕ್ಬಿಡೋಣ. ಎಣ್ಣೆನ ಸ್ವಲ್ಪ ಹುರ್ಕೋಬೇಕಿವ. ಅರಿಶಿನ ಉಪ್ಪು ಹಾಕಿ ಹಸಿ ವಾಸನೆ ಹೋಗುತ್ತಾ ಅಂತ. ಸೊ ಇವಾಗ ಎಷ್ಟೊತ್ತವರೆಗೂ ಇದು ಮಾಡ್ಬೇಕು ಅದನ್ನು? ಒಂದು ಸ್ವಲ್ಪ ಕೆಂಪಗಾಗಬೇಕು, ಕಲರ್ ಬರಬೇಕು ಪನ್ನೀರ. ಸೊ ಗೋಲ್ಡ್ ಕಲರ್ ಬರ್ಬೇಕಂತಿದ್ದ, ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಬೇಗ ಗೋಲ್ಡ್ ಕಲರ್ ಬರುತ್ತಂತ. ಸ್ವಲ್ಪ ಅರಿಶಿನ. ಯಾಕಂದ್ರ ಭಾಳ ಜನ ಏನಂತ ಕೇಳಿರಂದ್ರ ನಾನ್ ವೆಜ್ ತಿನ್ನೋರಿಗೆ ಅಷ್ಟೇ ಹೇಳಿದ್ರ ವೆಜ್ ತಿನ್ನೋರಿಗೆ ಏನು ಮಾಡ್ಬೇಕಂತ ಕೇಳಿರಿ. ವೆಜ್ ತಿನ್ನೋರು ಏನು ಮಾಡ್ಬೇಕಂತ ಭಾಳ ಜನ ಕೇಳಿರಿ. ಅದಕ್ಕೆ ಮಮತಾ ಪನ್ನೀರ್ ಮಾಡಿ ತೋರ್ಸಮ್ಮ. ಯಾಕಂದ್ರೆ ಭಾಳ ಜನ ಕೇಳಕತ್ತಾರ. ವೆಜ್ ಇರೋರು ಭಾಳ ಜನ ನಮ್ಮ ಸಬ್ಸ್ಕ್ರೈಬರ್ ಇರ್ತಾರ, ನೋಡ್ತಾರ, ಅವ್ರಿಗೆ ನಮ್ಮಿಂದ ಬೇಜಾರಾಗ್ಬಿಡ್ದ ಅಂತಂದು ಅದಕ್ಕೆ ಪನ್ನೀರ್ದು ತೋರ್ಸಕತ್ತಾಳ. ಯಾಕಂದ್ರೆ ಇವ ನೋಡಿ ನಮ್ಮ ಸಬ್ಸ್ಕ್ರೈಬರು ವೆಜ್ ಇರ್ತಾರೆ, ನಾನ್ ವೆಜ್ ಇರ್ತಾರೆ. ವೆಜ್ ಇರೋರಿಗೆ ನಾವು ಒಟ್ಟು ತೋರಿಸಿಲ್ಲ ಭಾಳ ರೆಸಿಪಿ. ಬರೀ ನಾನ್ ವೆಜ್ ತಿನ್ನೋರಿಗೆ ಅಷ್ಟು ಜಾಸ್ತಿ ರೆಸಿಪಿ ಮಾಡೀವಿ. ಸೊ ಇವಾಗ ಪನ್ನೀರ್ ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ, ಯಾವ ಥರ ಟೇಸ್ಟ್ ಇರುತ್ತಂತ ನೀವು ತಿಂದಮೇಲೆ ಗೊತ್ತಾಗುತ್ತಾ. ಸೊ ಇವಾಗ ದಯವಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡಿರಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಗೋಲ್ಡ್ ಕಲರ್ ಹಾಕಲ್ಲ? ಇಲ್ಲ, ಇನ್ನು ಸ್ವಲ್ಪ ಆಗಬೇಕು. ಇನ್ನೂ ಆಗಿಲ್ಲ ಗೋಲ್ಡ್ ಕಲರ್. ಅರಿಶಿನ ಹಾಕಿನಲ್ಲ ಹಂಗೆ ಅನ್ಸುತ್ತೆ ನಿಮಗೆ. ಗೋಲ್ಡ್ ಕಲರ್ ಬಂದಮೇಲೆ ಅದು ತೆಗೆದು ಇದಕ್ಕೆ ಒಗ್ಗರಣೆಗೆ ಹೋಗ್ಬೇಕು. ಮತ್ತು ಹುರಿದಿಟ್ಕೊಂಡ್ಮೇಲೆ ಮಿಕ್ಸಿಗೆ ರುಬ್ಕೊಬೇಕು. ಓಕೆ, ಬರೀ ತೋರಿಸ್ತಾಳ ನೋಡ್ರಿ. ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹುರ್ಕೊಂಡಿದ್ದನ್ನ ನಾನು ಮಿಕ್ಸಿಗೆ ಹಾಕೀನಿ. ಇವಾಗ ಇದನ್ನು ಮೆಂತ್ಯ ಹಾಕ್ಬೇಕು. ಸಾರಿ, ಪಾಲಕ್. ಇದು ಗೊತ್ತಾಗಲ್ಲ ನೀವು ಸೊಪ್ಪಿನಲ್ಲಿ ಯಾವುದಂತ. ಪಾಲಕ್ ಹಾಕ್ಬೇಕು. ಇದ್ರಾಗ ಪಾಲಕ್ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಫುಲ್ ಪೇಸ್ಟ್ ಮಾಡ್ಕೋಬೇಕು, ಸಣ್ಣ ಫುಲ್ಲು ಪೇಸ್ಟ್ ಮಾಡ್ಕೋಬೇಕಂತ. ಸೊ ಬರ್ರಿ, ಇದು ಪಲಾವ್ ಎಲೆ ಹಾಕ್ಯಾರಿ, ಹಂಗೆ ಉಳ್ಳಾಗಡ್ಡಿ. ನೋಡು. ಸೊ ನೋಡ್ರಿ, ಉಳ್ಳಾಗಡ್ಡಿ ಪಾಲಕ್ಕು ರುಬ್ಬಿ ಇಟ್ಕೊಂಡಿವಿ. ಸೊ ಇವಾಗ ಏನು ಹಾಕ್ಬೇಕಪ್ಪ? ಉಳ್ಳಾಗಡ್ಡೆ ಮತ್ತು ಪಲಾವ್ ಎಲೆ ಹಾಕಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಅದ್ರ ಜೊತೆಗೆ. ನಾನು ಶುಂಠಿ ಬೆಳ್ಳುಳ್ಳಿ ಇಲ್ಲ, ನಮ್ಮ ಮನೆ ಕಾಲ ಕೈಬಿಟ್ಟವ ತರಲಿಲ್ಲ ನಾವು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕತ್ತಿ ಕೊಡು. ಸೊ ನೋಡ್ರಿ, ಉಳ್ಳಾಗಡ್ಡಿ ಎಣ್ಣೆಗೆ ಹಾಕ್ಬಿಟ್ಟು ಕರ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಸಾನಿ ಡಿಸ್ಟರ್ಬ್ ಮಾಡಕತ್ತಾಳ, ಆದ್ರೆ ಏನು ಮಾಡ್ಬೇಕು? ನಾ ಎತ್ಕೋಬೇಕು ಅಂದ್ರೆ ವಿಡಿಯೋ ಮಾಡಿ. ಹೀಗೆ ಅಂತಲ್ಲ, ನಾನು ಯಾವಾಗಲೂ ಡೈಲಿ ಅಡಿಗೆ ಮಾಡ್ಬೇಕಂದ್ರೆ ಏನ್ ಮಾಡ್ತಾಳೆ, ಏನು ಮಾಡೋಕ್ಕಾಗಲ್ಲ. ಬಂಗಾರಿ ಬಾ ಒಂದು ನಿಮಿಷ. ಸೊ ನೋಡ್ರಿ, ನೀವು ರುಬ್ಬಿರ್ತೀರಲ್ಲ ಅದನ್ನೆಲ್ಲ ಇದ್ರಲ್ಲಿ ಹಾಕೋಬೇಕು. ಇವಾಗ ಇದು ಹಾಕಂಬ್ರಿ, ಖಾರ, ಧನಿಯಾ ಪುಡಿ ಹಾಕಂಬ್ರಿ. ಸರಿ ಅಮ್ಮ, ಒಂದು ನಿಮಿಷ. ಸೊ ನೋಡ್ರಿ, ಇವಾಗ ಖಾರ ಹಾಕತ್ತಾಳ. ಖಾರ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕಲಿ. ನಾನಿಲ್ಲಿ ಒಂದು 4 ಚಮಚ ಹಾಕೊಂತೀನಿ. ಸಾಕ? 4 ಚಮಚ. ಯಾಕಂದ್ರೆ ನಮ್ದು ಖಾರ ಸ್ವಲ್ಪ ಅಷ್ಟೊಂದು ಖಾರ ಇಲ್ಲ. ಇಲ್ಲ, ನಿಮ್ಗೆ ಹಂಗ ಅನ್ಸುತ್ತಾ ನಾವು ಜಾಸ್ತಿ ಖಾರ ಹಾಕಿವಿ ಅಂತ ಅನ್ಸುತ್ತಾ? ಸೊ ನಿಮ್ಮ ಖಾರ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ನಾವು ಎಷ್ಟು ಸ್ಪೂನ್ ಹಾಕಿವಿ ಅಂತ ಅಷ್ಟು ಹಾಕ್ಬಿಟ್ಟು
ಜಾಸ್ತಿ ಖಾರ ಆಗ್ಬಿಟ್ಟು ಆಮೇಲೆ ರೆಸಿಪಿ ಎಲ್ಲ ಕೆಡಿಸ್ಬೇಡಿ. ಯಾಕಂದ್ರೆ ನಿಮ್ಮ ರೆಸಿಪಿ ನೀವು ಟ್ರೈ ಮಾಡಿರಿ. ಇದ್ರಾಗೆ ಐತಲ್ಲ ಖಾರ ಸ್ವಲ್ಪ ಮಗಳೇ ನೋಡಿ, ನನ್ನ ಮಗಳು ಕೂಡ ಹೇಳಕತ್ತಾಳ ಧನಿಯಾ ಪುಡಿ ಹಾಕ್ರಿ. ಧನಿಯಾ ಪುಡಿ ಹಾಕಾಕತ್ತಲ್ಲ ನೋಡ್ರಿ, ಸಾಕೆ 1 ಸ್ಪೂನ್. 1 ಸ್ಪೂನ ಸಣ್ಣ ಸ್ಪೂನು, ದೊಡ್ಡದಲ್ಲ. ಆಮೇಲೆ 2 ಧನಿಯಾ ಪುಡಿಗಳು, ಒಂದು ಮಾಮೂಲಿ ಇದು, ಒಂದು ಫುಲ್ ಪೌಡರ್ ಅದು. ತೋರಿಸ್ ನೋಡ್ರಿ, ನಾನೇ ಧನಿಯಾ ಮಾಡಿ ಪುಡಿ ಕೊಟ್ರಿ ನೋಡ್ರಿ ಹೆಂಗೈತಿ ಗಮ್ಮ ಅನ್ನತ್ತಲ್ಲ. ಆದಷ್ಟು ನೀವು ಮನ್ಯಾಗ ಏನಾಗಲು ಮಸಾಲೆ ಆಗಲು ಅವನ್ನೆಲ್ಲ ನೀವು ಮನೇಲೇ ಮಾಡ್ಕೊಳಕ್ಕೆ ಟ್ರೈ ಮಾಡ್ರಿ. ಯಾಕಂದ್ರೆ ಅಂಗಡಿ ಐಟಮ್ಸು ಅಷ್ಟೊಂದು ಕ್ವಾಲಿಟಿಯಾಗಿ ಇರಲ್ಲ. ಸೊ ನಿಮಗೆ ಹೆಲ್ತಿಗೆ ಕೂಡ ಎಫೆಕ್ಟ್ ಆಗ್ಬಾರ್ದು ಅಂತಂದ್ರೆ ಸ್ವಲ್ಪ ಮನೆಯಲ್ಲೇ ಮಸಾಲೆ ಗಿಸಾಲೆ ಎಲ್ಲ ಟ್ರೈ ಟ್ರೈ ಮಾಡಿರಿ. ಯೂಟ್ಯೂಬಲ್ಲಿ ಹೊಡೆದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ನಿಮಗೆ ಯಾವ ಥರ ಮಾಡ್ಬೇಕಂತ ಗೊತ್ತಾಗ್ಬಿಡುತ್ತೆ. ಉಪ್ಪು ಹಾಕಿಲ್ಲ ಇದಕ್ಕೆ. ಸೊ ಇವಾಗ ಉಪ್ಪು ಹಾಕಿ ನೋಡ್ರಿ. ಉಪ್ಪು ನೋಡಿಗೆಂದು ಹಾಕಿ, ಕಮ್ಮಿ ಆದ್ರೆ ಆಮೇಲೆ ಹಾಕ್ಯಲಕ್ಕೆ ಬರುತ್ತಾ, ಜಾಸ್ತಿ ಆದ್ರೆ ಹಾಕ್ಯನಕ್ಕೆ ಬರಲ್ಲ. ಆದ್ರೆ ಕಮ್ಮಿ ಮಾಡಕ್ಕೆ ಬರಲ್ಲ. ಎಷ್ಟನೇ ಸತಿ ಎಲ್ಲ ಹಾಕಿದ ಮೇಲೆ, ಸೊ ಅವನ್ನೆಲ್ಲ ಹಾಕಿದ ಮೇಲೆ ಈ ಥರ ಮಸಾಲ ಆಗುತ್ತೆ ನೋಡಿ. ಎಷ್ಟು ಚಂದ ಆಗೈತಲ್ಲ ಗ್ರೇವಿ. ನೀರು ಹಾಕಿರ್ ಸ್ವಲ್ಪ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು. ನಾನೀಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ಅದು ಕುದಿಬೇಕಲ್ಲ. ಪನ್ನೀರಲ್ಲ, ಪನ್ನೀರಲ್ಲ, ಇದು ಮಸಾಲ ಗ್ರೇವಿ. ಮಸಾಲ ಕುದಿಬೇಕಂತ ನೀರು ಹಾಕಾಕತ್ತಲ್ಲ ನೋಡ್ರಿ. ಅದು ಗಟ್ಟಿ. ಸೊ ನೋಡ್ರಿ, ಮಸಾಲ ಕುದಿಬೇಕಂತ ನೀರು ಹಾಕಿಂದಳ. ಅದು ಖಾರ ಎಲ್ಲ ಹಾಕಿನೆಲ್ಲ ಕುದಿಬೇಕಲ್ಲ ಅದು, ಅದ್ರ ಸಂಬಂಧ. ಅದು ಒಂದು 5 ನಿಮಿಷ ಮುಚ್ಚಿಬಿಡಂಬ್ರಿ, ಕುದಿಯತ್ತ. ಅದನ್ನ ಹೋದ್ಮೇಲೆ ಸಿಗಂಬರಿ. ಸೊ ನೋಡ್ರಿ, ಇವಾಗ ಅದು ಎಲ್ಲ ಕುದ್ದೈತಿ. ಇವಾಗ ಪನ್ನೀರ್ ಹಾಕೊಂಬರ್ರಿ. ಸೊ ಮಸಾಲೆ ಎಲ್ಲ ಕುದ್ದೈತೆ ಅನ್ಕೊಂಡಿನಿ. ಪನ್ನೀರ್ ಹಾಕಿನಿ. ಪನ್ನೀರ್ ಒಂದು ಸ್ವಲ್ಪ ಕುದ್ಬಿಟ್ರೆ ಇಳಿಸೋದು ಇವಾಗ ನೆಕ್ಸ್ಟ್. ಸೊ ಬರ್ರಿ, ಪನ್ನೀರ್ ಇದಾದ್ಮೇಲೆ ಸಿಗಂಬ. ಸೊ ಫೈನಲಿ ಪನ್ನೀರ್ ರೆಡಿ ಆಗೈತಿ ನೋಡ್ರಿ. ಸೊ ಟೇಸ್ಟ್ ಹೆಂಗೈತೆ ಅಂತ ನೀ ಹೇಳ್ಬೇಕು. ಆದ್ರೆ ನೀನು ಮಾಡಿ ಅಂತಂದು ಚಲೋ ಇಲ್ಲ ಅಂತಂದ್ಬಿಟ್ಟು ಟೇಸ್ಟ್ ಐತೆ ಅಂತ ಹೇಳ್ಬಾರ್ದು. ಹೆಂಗೈತೆ ಹಂಗೆ ಹೇಳ್ಬೇಕು. ಅದು ನೀನೇ ಹೇಳ್ಬೋದಲ್ಲ. ಇಲ್ಲ, ಯಾಕಂದ್ರೆ ಎಲ್ಲ ನಾನು ಒಂದು ನಿಮಿಷ ಇರು. ಎಲ್ಲ ರೆಸಿಪಿಯಲ್ಲಿ ನಾನೇ ಹೇಳೀನಿ. ಇದಾದ್ರೆ ಕರೆಕ್ಟಾಗಿ ಒಪ್ಪಿಗೆ ಇಲ್ಲ ಅಂತ ನೋಡ್ಬೇಕು ನಾನು ಫಸ್ಟ್ ನೀ ತಿಂದು ತೋರಿಸಿದ್ಮೇಲೆ ನಾನು ತಿಂದು ತೋರಿಸ್ತೀನಿ. ಸೊ ನೋಡ್ರಪ್ಪ, ಸೊ ನೋಡ್ರಿ ಪನ್ನೀರ್ ಮಸ್ತ್ ಐತೆ. ಸೊ ಇವಾಗ ಬರೀ ನಾನು ನೋಡ್ತೀನಿ. ಹೆಂಗೈತೆ ಅಂತ ಟೇಸ್ಟ್. ನಾ ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ನೀವು ಒಂದ್ಸಲ ಟ್ರೈ ಮಾಡ್ರು, ಭಾಳ ಟೇಸ್ಟ್ ಆಗೈತಿ. ನಾನು ಇದು ಒಂದು ಸಲ ಅಲ್ಲ, ಭಾಳ ಸಲ ತಿಂದೀನಿ ಅಮ್ಮನ ಕೈಯಲ್ಲೇ ಪನ್ನೀರು. ಟೇಸ್ಟ್ ಮಾತ್ರ ಬೆಂಕಿ ಆಗೈತಿ. ಸೊ ನೀವು ಟ್ರೈ ಮಾಡ್ರು, ಭಾರಿ ಟೇಸ್ಟ್ ಐತಿ. ಮತ್ತು ಏನಪ್ಪ ಅಂತಂದ್ರೆ, ಯಾಕೆ ಪೂರಿ ಮಾಡ್ತೀನಿ ಅಂದ್ರೆ ಚಪಾತಿ ಬಂದೈತಲ್ಲ ಅಂತ ಕೇಳ್ಬೋದು. ನಾನು ಲಾಸ್ಟ್ ಮೂಮೆಂಟಾಗ ಏನು ಮಾಡ್ಬಿಟ್ಟಿನಿ, ಎಣ್ಣೆ ಆದಂದ್ಕಂಡು ನಾನು ನೋಡ್ರಿ ಎಣ್ಣೆ ಖಾಲಿ ಆಗಿಬಿಟ್ಟೈತಿ. ಅದಕ್ಕೆ ಬುಡ ಕಡೆ ಇಷ್ಟೊತ್ತಿನಾಗ ಏನು ಮಾಡೋದು ಅಂತೇಳಿ ಚಪಾತಿ ಮಾಡಿಬಿಟ್ಟೆ. ಸೊ ಟೈಮ್ ಎಷ್ಟಾಗೈತೆ ಅಂತಂದ್ರೆ 11:30 ಆಗೈತೆ ಟೈಮು. ಇಲ್ಲಾಂದ್ರೆ ನಾವು ಹೋಗಿ ಎಣ್ಣೆ ತಂದುಬಿಟ್ಟು ಪೂರಿ ಮಾಡ್ತಿದ್ವಿ. 11:30 ಯಾರು ಸಿಗಲ್ಲ ಅನಿಸುತ್ತೆ, ಅಂಗಡಿಯೆಲ್ಲ ಮುಚ್ಚಿಬಿಟ್ಟಿರ್ತಾವ. ಹಂಗಾಗಿ ನಾವು ತರೋಕ್ಕಾಗಲಿಲ್ಲ. ಅದಕ್ಕೆ ಚಪಾತಿ ಈಕಿ ಎಣ್ಣೆ ಐತೆ ಅನ್ಕೊಂಡು ಪೂರಿ ಅಂತ ಹೇಳ್ಬಿಟ್ಲು. ಸೊ ಮಾಮೂಲಿಯಾಗಿ ಚಪಾತಿ, ರೊಟ್ಟಿ, ನೀವು ಪೂರಿ ಯಾವುದ್ರಾಗ ಟ್ರೈ ಮಾಡ್ಬೋದು.
ಸೊ ಪನ್ನೀರ್ ರೆಸಿಪಿ ಅಂತ ಎಲ್ಲ ತೋರಿಸಿದೀವಿ. ಸೊ ತಪ್ಪದೆ ನಿಮ್ಮ ಮನೆ ಟ್ರೈ ಮಾಡ್ರು, ಭಾರಿ ಟೇಸ್ಟ್ ಐತಿ. ನಿಮ್ಮ ಫ್ಯಾಮಿಲಿಯಾಗೆಲ್ಲ ಇಷ್ಟಪಡ್ತಾರೆ. ಅಂದರೆ ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಫ್ರೆಶ್ ಕ್ರೀಮ್ ಹಾಕ್ತಾರೆ. ನಾನು ಫ್ರೆಶ್ ಕ್ರೀಮ್ನ ಹಾಕಿಲ್ಲ, ಮತ್ತು ಹಾಲ್ದು ಕೆನೆ ಅದನ್ನ ಹಾಕ್ತಾರೆ. ನಾನು ಅವೆರಡು ಹಾಕಿಲ್ಲ. ಅದು ಹಾಕಿಲ್ಲ ಅಂದ್ರೆ ಭಾರಿ ಟೇಸ್ಟ್ ಆಗೈತಿ. ಮಸ್ತಾಗೈತಿ. ನೀವು ಒಂದ್ಸತಿ ಟ್ರೈ ಮಾಡಿರಿ, ಗೊತ್ತಾಗುತ್ತೆ ನಿಮಗೆ ಹೆಂಗೈತಿ ಟೇಸ್ಟ್ ಅಂತೇಳಿ. ಬರ್ರಿ ಊಟ ಮಾಡಮ್ರಿ. ನೋಡ್ರಿ ಇನ್ನೊಂದ್ಸತಿ ನೋಡ್ಕೊಂಬಿಡ್ರಿ ಹೆಂಗಾಗೈತಿ. ಗ್ರೇವಿ ಎಲ್ಲ ಮಸ್ತ್ ಬಂದೈತಿ, ಟೇಸ್ಟು ಬೆಂಕಿ ಆಗೈತಿ. ಫಸ್ಟ್ ಟೈಮ್ ನಾನು ಮಾಡಿದ್ದು ನನಗೆ ಇಷ್ಟ ಆಗಿತ್ತು. ಚಿಕನು ಮಟನ್ ಏನೋ ಇದ್ರ ಮುಂದಿಲ್ಲ. ಮಾತ್ರ ಭಾಳ ಟೇಸ್ಟ್ ಆಗೈತಿ. ಸೊ ಯಾಕಂದ್ರೆ ಇದು ಏನು ರೆಸಿಪಿ ಮಾಡಿದೆ ಅಂದರೆ ವೆಜ್ ಮಾಡೋರಿಗೆ ಇಲ್ವಾ ಹಂಗೆ ಕಮೆಂಟ್ ಆಗಿದ್ರೆ ನಾವು ತಿನ್ನೋರಿಗೆ ಅಷ್ಟೇ ಮಾಡಿದ್ವಿ. ಇವಾಗ ವೆಜ್ ತಿನ್ನೋರಿಗೂ ಮಾಡಿ ತೋರಿಸ್ತೀನಿ ನೋಡ್ರಿ. ಯಾಕಂದ್ರೆ ಭಾಳ ಬೇಜಾರಾಗ್ಬಿಡುತ್ತೆ ನಮ್ಗೆ ಕಮೆಂಟ್ ಓದ್ಬಿಟ್ಟು. ಕಮೆಂಟ್ ನೋಡಿ ಜಗ್ಗೆ ಬೇಜಾರಾಗ್ಬಿಡ್ತು, ಏನಪ್ಪ ಹಿಂಗೆ ಕಮೆಂಟ್. ಸೊ ಬರೇ ನಾವು ವೆಜ್ ಮಾಡೋವಲ್ಲ, ನಾವು ಬರೀ ನಾನ್ ವೆಜ್ದೇ ತೋರ್ಸಕತ್ತೀವಿ, ವೆಜ್ದು ಯಾವುದು ತೋರ್ಸಲ್ಲಾಗಿವ ಅಂತ ನಮಗೂ ಅನ್ಸ್ಬಿಟ್ಟಿತ್ತು. ಅದಕ್ಕೆ ಹೆಂಗ ಇದನ್ನೇ ತೋರ್ಸಿದ್ರಾಯ್ತು, ಮನ್ಯಾಗೂ ಮಾಡ್ದಂಗೆ ಆಗುತ್ತಾ ತೋರ್ಸಂಗೆ ಆಗುತ್ತಾ ಅಂತ ಮಾಡಿದ್ವಿ. ಸೊ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿರಿ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ಹಸ್ಬೆಂಡ್ ಆಗಲಿ ತುಂಬ ಇಷ್ಟ ಆಗುತ್ತೆ. ಯಾವ ಹೋಟೆಲ್ನಾಗೂ ಆಗಲ್ಲ, ಈ ಥರ ಆಗಲ್ಲ. ಸೊ ಯಾರು ಮಿಸ್ ಮಾಡಬೇಡಿ, ಟ್ರೈ ಮಾಡಿ ಎಂಡ್ ಮಾಡಿ. ಸರಿ, ಸಿಗಮ್ರಿ ನೆಕ್ಸ್ಟ್ ಲಾಗಿನಾಗ. ಬಾಯ್. ಇನ್ನೊಂದು ರೆಸಿಪಿ ತಗೊಂಡು ಸಿಗ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ತಗೊಂಡು ಸಿಗ್ತೀನಿ. ಸಿಗಮ್ರಿ ನೆಕ್ಸ್ಟ್ ಲಾಗಿನಾಗ. ಓಕೆ ಬಾಯ್.